ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ಒಂದು ಕಂಪನಿ ಶೇರ್ ಹೋಲ್ಡರ್ಸ್ಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಆ ಗುಡ್ ನ್ಯೂಸ್ ಏನಂತಂದ್ರೆ ಕಂಪನಿ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ. ಆ ಕಂಪನಿಯ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹಾಗೆ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದ್ದೀನಿ, ಕಂಪನಿ ಬೋನಸ್ ಕೊಡ್ತಿದೆ, ಸ್ಪ್ಲಿಟ್ ಕೊಡ್ತಿದೆ ಅಥವಾ ಡಿವಿಡೆಂಡ್ ಕೊಡ್ತಿದೆ ಅನ್ನೋ ಕಾರಣಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಿಲ್ಲ, ಮಾಡಬಾರದು ಕೂಡ. ಆದ್ರೆ ಆ ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ ಅಲ್ಲೇನಾದ್ರೂ ನಮಗೆ ಪಾಸಿಟಿವ್ಸ್ ಇದೆ ಅಂದ್ರೆ ಅಂತ ಸಂದರ್ಭದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡ್ರೆ ಖಂಡಿತ ನಮಗೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗಬಹುದಾಗಿರುತ್ತೆ. ಜೊತೆಗೆ ಬೋನಸ್ ಅಂದ ತಕ್ಷಣ ಸ್ಟಾಕ್ ಅಲ್ಲಿ ಏನು ಕಂಟಿನ್ಯೂಸ್ ರ್ಯಾಲಿ ಬರೋದಿಲ್ಲ. ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ. ಕೆಲವು ಸಲ ಬಿಸ್ನೆಸ್ ಚೆನ್ನಾಗಿದ್ರು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಹಾಗಾಗಿ ನಮ್ಮ ಫೋಕಸ್ ಯಾವತ್ತು ಬಿಸ್ನೆಸ್ ಕಡೆ ಇರಬೇಕು. ನೋಡೋಣ ಯಾವ ಕಂಪನಿ ಯಾವ ರೀತಿಯ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಅಂದ್ರೆ ಯಾವ ರೇಷಿಯೋದಲ್ಲಿ, ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಹೇಗಿದೆ, ಈ ಎಲ್ಲ ವಿಚಾರವನ್ನ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆ ಕಂಪನಿ ಯಾವ್ದು ಅಂತ ನೋಡಬಹುದು, EFC ಲಿಮಿಟೆಡ್. 649 ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್. ಆಕ್ಚುಲಿ ಇವತ್ತು 10 ಗಂಟೆ ಸುಮಾರಿಗೆ ಬೋನಸ್ ಬಗ್ಗೆ ಡಿಸಿಷನ್ ತಗೊಂಡಿರೋ ಬಗ್ಗೆ ನ್ಯೂಸ್ ಬಂತು. ಆನಂತರ ಈ ರೀತಿ ರಿಯಾಕ್ಷನ್ ಕೂಡ ಬಂತು. ಓವರ್ ಆಲ್ ಟಿಲ್ 2-2.5 ಕೂಡ ಪಾಸಿಟಿವ್ ಅಲ್ಲೇ ಇತ್ತು. ಬಟ್ ಕೊನೆಯಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಬಂದು ಓವರ್ ಆಲ್ 1.25% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಂದು ಸ್ಮಾಲ್ ಕ್ಯಾಪ್ ಕಂಪನಿ, 3200 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಕಂಪನಿ. ಯಾವ ರೀತಿ ಅಪ್ಡೇಟ್ ಅನ್ನ ಕೊಟ್ಟಿದೆ ಬೋನಸ್ ಬಗ್ಗೆ ಅಂತ ನೋಡೋದಾದ್ರೆ ನೋಡಬಹುದು, ಇಶ್ಯೂ ಆಫ್ ಬೋನಸ್ ಶೇರ್ಸ್ ಇನ್ ದ ರೇಷಿಯೋ ಆಫ್ 1:1. One new fully paid up equity share of ₹2 each for every one existing fully paid up equity share of 2. ಅಂದ್ರೆ ನಿಮ್ಮ ಹತ್ರ ಒಂದು ಶೇರ್ ಇದ್ರೆ ಒಂದು ಶೇರ್ ಅನ್ನ ಬೋನಸ್ ಆಗಿ ಕೊಡ್ತಾ ಇದೆ. ಅಂದ್ರೆ ಶೇರುಗಳು ಡಬಲ್ ಆಗುತ್ತೆ. 10 ಶೇರ್ ಇದ್ರೆ 20 ಆಗುತ್ತೆ, 100 ಇದ್ರೆ 200 ಆಗುತ್ತೆ, 1000 ಇದ್ರೆ 2000 ಶೇರ್ಗಳಾಗುತ್ತೆ. ಆ ರೀತಿಯ ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಸ್ ಅನ್ನು ಕೂಡ ಕೊಟ್ಟಿದೆ. ಅಂದ್ರೆ ಆಥರೈಸ್ಡ್ ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡೋ ಬಗ್ಗೆ. ನಂತರ ಈ ಪ್ರೊಸೀಜರ್ ಏನಿದೆ 26 ಫೆಬ್ರವರಿ 2025 ಒಳಗಡೆ ಕಂಪನಿ ಕಂಪ್ಲೀಟ್ ಮಾಡೋ ಬಗ್ಗೆ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದೆ. ಅಂದ್ರೆ ಎಕ್ಸಾಕ್ಟ್ಲಿ 2 ಮಂತ್ಸ್, ವಿತಿನ್ 2 ಮಂತ್ಸ್ ಬೋನಸ್ ಕೊಡೋ ಬಗ್ಗೆ ಏನೋ ಪ್ರೊಸೀಜರ್ಸ್ ಇರುತ್ತೆ ಅದನ್ನ ಕ್ಲಿಯರ್ ಮಾಡುತ್ತೆ. ಜೊತೆಗೆ ಈಗ ಫಸ್ಟ್ ಪಾರ್ಟ್ ಕಂಪನಿಯ ಬೋರ್ಡ್ ಅಪ್ರೂವಲ್ ಅನ್ನ ಕೊಟ್ಟಿದೆ ಬೋನಸ್ ಕೊಡೋ ಬಗ್ಗೆ. ನೆಕ್ಸ್ಟ್ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ತಗೊಳ್ಬೇಕಾಗುತ್ತೆ. ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಕೊಟ್ಟ ಮೇಲೆ ರೆಕಾರ್ಡ್ ಡೇಟ್ ಎಲ್ಲಾನು ಕೂಡ ಅನೌನ್ಸ್ ಮಾಡುತ್ತೆ. ಆನಂತರ ಸ್ಟಾಕ್ ಡಬಲ್ ಆಗುತ್ತೆ, ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಇದು ಕಂಪನಿ ಕೊಟ್ಟಿರುವಂತ ಅಪ್ಡೇಟ್. ಇನ್ನು ಕಂಪನಿಯ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಬೋನಸ್ ಕೊಡ್ತಿದೆ ಅಂತಂದ್ರೆ ಎಕ್ಸ್ ಡೇಟ್ ಗೆ ಪ್ರೈಸ್ ಏನಿರುತ್ತೋ ಅದರಲ್ಲಿ ಅರ್ಧಕ್ಕೆ ಬರುತ್ತೆ. ನಮ್ಮ ಶೇರುಗಳು ಡಬಲ್ ಆಗುತ್ತೆ, ಸ್ಟಾಕ್ ಪ್ರೈಸ್ ಅರ್ಧಕ್ಕೆ ಬರುತ್ತೆ. ನಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ 1 ಲಕ್ಷ ಇನ್ವೆಸ್ಟ್ ಮಾಡಿದೀವಿ ಅಂದ್ರೆ 1 ಲಕ್ಷನೇ ಇರುತ್ತೆ, ಬಟ್ ಶೇರುಗಳು ಡಬಲ್ ಆಗುತ್ತೆ. ಹಾಗಾಗಿ ಶಾರ್ಟ್ ಟರ್ಮ್ ಅಲ್ಲಿ ಅಂತ ಲಾಭ ಏನು ಆಗೋದಿಲ್ಲ ಬೋನಸ್ ಕಾರಣಕ್ಕೆ. ಇನ್ ಕೇಸ್ ಬೋನಸ್ ಅನೌನ್ಸ್ಮೆಂಟ್ ಮಾಡಿದ ನಂತರ ಸ್ಟಾಕ್ ಅಲ್ಲಿ ಏನಾದ್ರು ರ್ಯಾಲಿ ಬಂದ್ರೆ ಮಾತ್ರ ಒಂದಷ್ಟು ಅಡ್ವಾಂಟೇಜ್ ಇರುತ್ತೆ. ಅಷ್ಟೇ ಬಿಟ್ರೆ ರ್ಯಾಲಿ ಬಂದಿಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಏನು ಲಾಭ ಆಗೋದಿಲ್ಲ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಇದರ ಬೆನಿಫಿಟ್ ಇದ್ದೇ ಇರುತ್ತೆ. ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ರೆ. ಅದನ್ನ ನಾವು ಈಗಾಗಲೇ ಸಾಕಷ್ಟು ಸಲ ಮಾತಾಡಿದ್ವಿ. ಇನ್ ಕೇಸ್ ಈ ಕಂಪನಿಯ ಬಗ್ಗೆ ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 74% ಅಪ್ ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಜೊತೆಗೆ ನೀವು ಇಲ್ಲಿ ನೋಡಬಹುದು, ಜೂನ್ 20ನೇ ತಾರೀಕು 607 ವರೆಗೂ ಹೋಗಿದ್ದಂತ ಸ್ಟಾಕ್ ಆನಂತರ 26% ಕರೆಕ್ಷನ್ ಆಗಿತ್ತು. ಆನಂತರ ಬೌನ್ಸ್ ಬ್ಯಾಕ್ ಬಂದಿದೆ. ಇನ್ ಕೇಸ್ ಜೂನ್ 26ಕ್ಕೆ ಯಾರಾದ್ರೂ ಎಂಟರ್ ಆಗಿ ಜಸ್ಟ್ ಹೋಲ್ಡ್ ಮಾಡಿದ್ರೆ ಪಾಸಿಟಿವ್ ಬಂದಿದೆ, ನೆಗೆಟಿವ್ ನಂತರ. ಇನ್ ಕೇಸ್ ಇಲ್ಲೆಲ್ಲಾದ್ರೂ ಅವರೇಜಿಂಗ್ ಅನ್ನ ಮಾಡಿದ್ರೆ ಇನ್ನೂ ಜಾಸ್ತಿ ಆಗಿರುತ್ತೆ ಅವರ ಲಾಭ. ಹಾಗೆ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ. 5000% ರಿಟರ್ನ್ಸ್ ಅನ್ನ 5 ಇಯರ್ಸ್ ಅಲ್ಲಿ ಕಂಪನಿ ಕೊಟ್ಟಿದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ 2019 ಫೆಬ್ರವರಿಯಿಂದ ಚಾರ್ಟ್ ಅವೈಲೇಬಲ್ ಇದೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಇಲ್ಲಿವರೆಗೂ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಹೆಸರಲ್ಲಂತೂ ಗೊತ್ತಾಗೋದಿಲ್ಲ ನಮ್ಗೆ. EFC ಅಂತ ಅಂದ್ರೆ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನಾವು ಇಲ್ಲೇ ನೋಡಬಹುದು. ರಿಯಲ್ ಎಸ್ಟೇಟ್ ಆಸ್ ಎ ಸರ್ವಿಸ್ ಕಂಪನಿ. ಸೊ ರಿಯಲ್ ಎಸ್ಟೇಟ್ ಅಲ್ಲಿ ಆಸ್ ಎ ಸರ್ವಿಸ್ ಪ್ರೊವೈಡ್ ಮಾಡೋ ಅಂತ ಕಂಪನಿ, ಆಸ್ ಎ ಸರ್ವಿಸ್ ಬಿಸ್ನೆಸ್ ಅನ್ನ ಮಾಡೋ ಅಂತ ಕಂಪನಿ. ಏನಿದು ಆಸ್ ಎ ಸರ್ವಿಸ್? ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ನಮ್ಗೆ ಇಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಅಬೌಟ್ ಅಸ್ ಗೆ ಹೋಗೋಣ. ನೋಡಬಹುದು, ಎಂಟರ್ಪ್ರಿನಿಯರಲ್ ಫೆಸಿಲಿಟೇಷನ್ ಸೆಂಟರ್ EFC ಅಂತ ಅಂದ್ರೆ ಲಿಮಿಟೆಡ್ ಇಸ್ ಎ ಲೀಡಿಂಗ್ ರಿಯಲ್ ಎಸ್ಟೇಟ್ ಎಂಟರ್ಪ್ರೈಸ್ ಆಫರಿಂಗ್ ಟ್ರಾನ್ಸ್ಫಾರ್ಮೇಟಿವ್ ಮ್ಯಾನೇಜ್ಡ್ ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್. ಅಂದ್ರೆ ಕಾರ್ಪೊರೇಟ್ ಆಫೀಸಸ್ ಏನ್ ಬರುತ್ತೆ ಆ ರೀತಿ ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಫಾರ್ ಎಂಟರ್ಪ್ರಿನಿಯರ್ಸ್. ಹಾಗೆ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂಡ್ ಲಾರ್ಜ್ ಕಾರ್ಪೊರೇಷನ್ಸ್. ಇದನ್ನೇ ರಿಯಲ್ ಎಸ್ಟೇಟ್ ಆಸ್ ಎ ಸರ್ವಿಸ್ ಅನ್ನೋದು. ಜೊತೆಗೆ ಇಲ್ಲಿ ನೋಡಬಹುದು, ವಿ ಪೊಸೆಸ್ ಲೀಸಿಂಗ್ ಸೊಲ್ಯೂಷನ್ಸ್ ಫಾರ್ ಕೋ ವರ್ಕಿಂಗ್ ಸ್ಪೇಸಸ್. ಲೀಸಿಂಗ್ ಸೊಲ್ಯೂಷನ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ಮ್ಯಾನೇಜ್ಡ್ ಆಫೀಸಸ್ ಅಂಡ್ ಎಂಟರ್ಪ್ರೈಸ್ ಆಫೀಸಸ್ ದಟ್ ಡೆಲಿವರ್ ಡಿಸೈರಬಲ್ ಸರ್ವಿಸಸ್ ಫಾರ್ ಆಲ್ ಯುವರ್ ಬಿಸ್ನೆಸ್ ನೀಡ್ಸ್. ಕ್ಲೈಂಟ್ಸ್ ಬಿಸ್ನೆಸ್ ನೀಡ್ಸ್ ಗೆ ಸಂಬಂಧಪಟ್ಟಂತೆ ಎಲ್ಲ ಸರ್ವಿಸಸ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ಅಂದ್ರೆ ಆಫೀಸ್ ಸ್ಪೇಸ್ ಗೆ ಸಂಬಂಧಪಟ್ಟಂತೆ. ಜೊತೆಗೆ ನೋಡಬಹುದು, ವಿ ಆರ್ ಅವೈಲಬಲ್ ಇನ್ ಪ್ರೈಮ್ ಲೊಕೇಶನ್ಸ್. ಇದು ತುಂಬಾ ಇಂಪಾರ್ಟೆಂಟ್. ಕಂಪನಿ ಯಾವ ಲೊಕೇಶನ್ ಅಲ್ಲಿ ತನ್ನ ಪ್ರಾಪರ್ಟಿ ಇಟ್ಕೊಂಡಿದೆ ಅನ್ನೋದು ಫಾರ್ ಕನ್ವೀನಿಯನ್ಸ್ ಅಂಡ್ ಅಕ್ಸೆಸಿಬಿಲಿಟಿ. ಜೊತೆಗೆ ಇನ್ ಅಡಿಷನ್
To workspaces, we offer 24/7 security, maintenance support, event spaces and other amenities. ಈ ಎಲ್ಲ ಸರ್ವಿಸಸ್ ಅನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡುತ್ತೆ ತನ್ನ ಕ್ಲೈಂಟ್ಸ್ ಗೆ. ಈಗ ಕಂಪನಿಯ ನೆಟ್ವರ್ಕ್ ಅನ್ನು ನೋಡಿದ್ರೆ 7 ಮೆಟ್ರೋಪಾಲಿಕ್ ಸಿಟೀಸ್ ಅಲ್ಲಿ ಕಂಪನಿ ಕೆಲಸ ಮಾಡ್ತಾ ಇದೆ. ಓವರ್ 40 ಸೆಂಟರ್ಸ್, 7 ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಕಂಪನಿ ಪ್ರೆಸೆನ್ಸ್ ಅನ್ನ ಹೊಂದಿದೆ. 450 ಕ್ಲೈಂಟ್ಸ್ ಗೆ ತನ್ನ ಸರ್ವಿಸಸ್ ಅನ್ನ ಕಂಪನಿ ಪ್ರೊವೈಡ್ ಮಾಡ್ತಾ ಇದೆ. 30,000 ಪ್ಲಸ್ ಸೀಟ್ಸ್ ವರ್ಕಿಂಗ್ ಪ್ರೊಫೆಷನಲ್ಸ್, ಅಂದ್ರೆ ಏನ್ ಆಫೀಸ್ ಸ್ಪೇಸ್ ಅಲ್ಲಿ ಇರುತ್ತೆ ಅದರಲ್ಲಿ 30,000 ಪ್ಲಸ್ ಸೀಟ್ಸ್ ವರ್ಕಿಂಗ್ ಪ್ರೊಫೆಷನಲ್ಸ್ ಹೊಂದಿದೆ. 2014ರಲ್ಲಿ ಶುರುವಾಗಿದೆ. ಹಾಗೆ ಯಾವ ರೀತಿ ಇವರ ಜರ್ನಿ ಇದೆ ಅನ್ನೋದನ್ನ ಈ ಚಾರ್ಟ್ ಅಲ್ಲಿ ನೋಡಬಹುದು. ಈ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಕೋವರ್ಕಿಂಗ್ ಸ್ಪೇಸ್, ಅಸೆಟ್ ರೆಂಟಿಂಗ್, ಎಂಟರ್ಪ್ರೈಸ್ ಆಫೀಸಸ್, ಟರ್ನ್ಕಿ ಪ್ರಾಜೆಕ್ಟ್ಸ್. ಕಂಪನಿಯ ಬಿಸ್ನೆಸ್ ಬಗ್ಗೆ ನಿಮಗೆ ಗೊತ್ತಾಗಿದೆ. ರಿಯಲ್ ಎಸ್ಟೇಟ್ ಆಸ್ ಎ ಸರ್ವಿಸ್ ಕೆಲಸ ಮಾಡುವಂತ ಕಂಪನಿ. ಆಫೀಸಸ್ ಗಳಿಗೆ ಲೀಸಿಂಗ್ ಕೊಡೋದಾಗ್ಬೋದು ಅಥವಾ ರೆಂಟ್ ಕೊಡೋದಾಗ್ಬೋದು, ಇನ್ನಿತರೆ ಟರ್ನ್ಕಿ ಪ್ರಾಜೆಕ್ಟ್ಸ್ ಅನ್ನ ಮಾಡುವಂತ ಕೆಲಸವನ್ನ ಮಾಡುತ್ತೆ ಕಂಪನಿ. ಇನ್ನು ಕಂಪನಿ ಬೋನಸ್ ಹಿಸ್ಟ್ರಿ ಅಥವಾ ಸ್ಪ್ಲಿಟ್ ಹಿಸ್ಟ್ರಿ ನೋಡಿದ್ರೆ ಸ್ಟಾಕ್ ಸ್ಪ್ಲಿಟ್ ಆಗಿದೆ. 2023 ಆಗಸ್ಟ್ ಅಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗಿದೆ. 10 ರೂಪಾಯಿ ಇದ್ದಂತ ಫೇಸ್ ವ್ಯಾಲ್ಯೂನ 2 ರೂಪಾಯಿ ಮಾಡಿದ್ದಾರೆ. ಅಂದ್ರೆ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗಿದೆ. ಬೋನಸ್ ಇಶ್ಯೂ ಇಲ್ಲ, ಅಂದ್ರೆ ಫಸ್ಟ್ ಟೈಮ್ ಈಗ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ ಕಂಪನಿ. ಹಿಂದಿನ ಹಿಸ್ಟ್ರಿಯನ್ನ ನೋಡಿದ್ರೆ ಹಿಂದೇನು ಬೋನಸ್ ಕೊಟ್ಟಿರಲಿಲ್ಲ, ಫಸ್ಟ್ ಟೈಮ್ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ. ಇನ್ನು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಆ ವಿಚಾರವನ್ನ ನಾವು ಸ್ವಲ್ಪ ನೋಡೋದಾದ್ರೆ ಲಾಸ್ಟ್ 3 ಇಯರ್ಸ್ ಡೇಟಾ ಇದೆ. ಇಲ್ಲಿ 2022ರಲ್ಲಿ ನೋಡಬಹುದು 95 ಲಕ್ಷ ಇದ್ದಂತ ಕಂಪನಿಯ ರಿಸರ್ವ್ಸ್ ನಂತರ 63 ಕೋಟಿ, ಈಗ 416 ಕೋಟಿಗೆ ತಲುಪಿದೆ ಕಂಪನಿಯ ರಿಸರ್ವ್ಸ್. ನಂತರ ಲಾಂಗ್ ಟರ್ಮ್ ಅಲ್ಲಿ ಸಾಲ ಕೂಡ ಇದೆ, 111 ಕೋಟಿ ಸಾಲ ಇದೆ. ಶಾರ್ಟ್ ಟರ್ಮ್ ಅಲ್ಲೂ ಕೂಡ 3.47 ಕ್ರೋರ್ ಸಾಲ ಇದೆ. ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಗೆ ಬಂದು 185 ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ. ಸೊ ಬ್ಯಾಲೆನ್ಸ್ ಶೀಟ್ ಓಕೆ. ಒಂದು ಸ್ಮಾಲ್ ಕ್ಯಾಪ್ ಕಂಪನಿ 100 ಕೋಟಿಗಿಂತ ಅಧಿಕ ಸಾಲ ಇದೆ, ಅದೊಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಬಟ್ ಹಾಗಂತ ಕಂಪನಿ ಸಾಲ ಮಾಡಲೇಬಾರದು ಅಂತ ಏನಲ್ಲ. ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದು ಇವರುಗಳಿಗೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಹಾಗಾಗಿ ಯೂಶುವಲಿ ಕಂಪನೀಸ್ ಸಾಲ ಮಾಡೇ ಮಾಡ್ತವೆ. ಎಸ್ಪೆಷಲಿ ಈ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ತುಂಬಾ ರೇರ್ ಅಂತಾನೆ ಹೇಳ್ಬೋದು. ಡೆಟ್ ಫ್ರೀ ರಿಯಲ್ ಎಸ್ಟೇಟ್ ಕಂಪನಿ ಸಿಗೋದು. ನೀವು ಯಾವುದೇ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಚೆಕ್ ಮಾಡಿ, ಇನ್ ಕೇಸ್ ಅದರ ಪೇರೆಂಟ್ ತುಂಬಾನೇ ಸ್ಟ್ರಾಂಗ್ ಇದೆ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಇರೋ ಚಾನ್ಸಸ್ ಕಡಿಮೆ ಇರುತ್ತೆ. ಬಿಟ್ರೆ 90% ಅಥವಾ 99% ಅಂತಾನು ಹೇಳ್ಬೋದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಖಂಡಿತ ಸಾಲ ಇದ್ದೇ ಇರುತ್ತೆ. ಯಾವ್ದೋ 1 or 2 ಎಕ್ಸಂಪ್ಷನ್ ಸಿಗಬಹುದು ಅಷ್ಟೇ. ಇನ್ನು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೇಗಿದೆ ಅಂತ ನೋಡಿದ್ರೆ 2022ರಲ್ಲಿ ಏನು ಇರಲೇ ಇಲ್ಲ ನೋಡಬಹುದು. 2023ರಲ್ಲಿ 103 ಕ್ರೋರ್ ಸೇಲ್ಸ್ ಅನ್ನ ಮಾಡಿದೆ. 2024 410, ಈಗ 534ಕ್ಕೆ ಬಂದಿದೆ. ಇದು ಸ್ವಲ್ಪ ರಿಸ್ಕಿ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ 2019ರಿಂದ ಕಂಪನಿ ಇದೆ, ಬಟ್ ಇಲ್ಲಿ ನಮ್ಗೆ ಪ್ರಾಪರ್ ಮಾಹಿತಿ ಸಿಗ್ತಾ ಇಲ್ಲ. ಜಸ್ಟ್ 2 ಇಯರ್ಸ್ ಮಾತ್ರ ಸಿಗ್ತಾ ಇದೆ. ಮೊನ್ನೆ ತಾನೇ ನಾವು ನೋಡಿದೀವಿ ಇದೇ ರೀತಿಯ ನಂಬರ್ಸ್ ಅಲ್ಲಿ ಇದ್ದಂತ ಬದಲಾವಣೆಗಳು BGDL ಅಲ್ಲಿ. BGDL ಏನಾಗಿದೆ ಅಂತ ಗೊತ್ತಿದೆ ಈಗ. ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿರಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಾಗ. ನಾವು ಇಲ್ಲೂ ಕೂಡ ಅದೇ ರೀತಿಯ ಪ್ಯಾಟರ್ನ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗಂತ BGDL ತರನೇ ಆಗುತ್ತೆ ಅಂತ ಏನಲ್ಲ, ಬಟ್ ಪ್ಯಾಟರ್ನ್ ಹಂಗೆ ಇದೆ. ಬಟ್ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋಣ. ಯಾಕಂದ್ರೆ ಅಲ್ಲಂತೂ ಪ್ರಮೋಟರ್ಸ್ ಇರಲಿಲ್ಲ, 100% ಪಬ್ಲಿಕ್ ಹೋಲ್ಡಿಂಗ್ ಇತ್ತು. ಇಲ್ಲಿ ಯಾವ ರೀತಿ ಇದೆ ಅಂತ ನೋಡೋಣ. ಮೊದಲಿಗೆ ಆಪರೇಟಿಂಗ್ ಪ್ರಾಫಿಟ್ ಅನ್ನು ನೋಡ್ಕೊಂಡು ನೆಟ್ ಪ್ರಾಫಿಟ್ ನೋಡ್ಕೊಂಡು ಮುಂದುವರಿಯೋಣ. ನೋಡಬಹುದು ಒಳ್ಳೆ ಆಪರೇಟಿಂಗ್ ಪ್ರಾಫಿಟ್ ಇದೆ. ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ 4 ಕೋಟಿ 63, ಈಗ 101 ಕೋಟಿಗೆ ಬಂದಿದೆ TTM ಅಲ್ಲಿ. ಹಾಗೆ ಇಂದಿನ ರಿಸಲ್ಟ್ಸ್ ಹೇಗಿತ್ತು ಸೆಪ್ಟೆಂಬರ್ ಕ್ವಾರ್ಟರ್ ಅಂತ ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸೆಪ್ಟೆಂಬರ್ ಕ್ವಾರ್ಟರ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಕ್ವಾರ್ಟರ್ಲಿ ಇಯರ್ಲಿ 2 ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ 2 ಕಡೆ. ಇನ್ನು ರಿಟರ್ನ್ ಆನ್ ಇಕ್ವಿಟಿ 1 ಇಯರ್ ಮಾತ್ರ ಅವೈಲೇಬಲ್ ಇದೆ, 23% ಇದೆ. CAGR ಚೆನ್ನಾಗಿದೆ. ಇತ್ತೀಚಿನ ರ್ಯಾಲಿ ಒಳ್ಳೆ CAGR ಅನ್ನ ತೋರಿಸ್ತಾ ಇದೆ. ಪ್ರಾಫಿಟ್ ಗ್ರೋತ್ TTM ಮಾತ್ರ ಅವೈಲೇಬಲ್ ಇದೆ. ಸೇಲ್ಸ್ ಗ್ರೋತ್ ಕೂಡ TTM ಮಾತ್ರ ಅವೈಲೇಬಲ್ ಇದೆ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನೋಡಬಹುದು 45.58% ಪ್ರಮೋಟರ್ ಹೋಲ್ಡಿಂಗ್ ಇದೆ. FIS ಕೂಡ ಇಲ್ಲಿ ಪ್ರೆಸೆನ್ಸ್ ಇದೆ ಸ್ವಲ್ಪ ಮಟ್ಟಿಗೆ 5.36%. ನಂತರ DIS ಕೂಡ 2% ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ. ಎಸ್ಪೆಷಲಿ ಲಾಸ್ಟ್ 2 ಕ್ವಾರ್ಟರ್ಸ್ ಸ್ವಲ್ಪ ಹೈಕ್ ಮಾಡಿದ್ದಾರೆ ಸ್ಟೇಕ್ ಅನ್ನ. ಹಾಗೆ ಪಬ್ಲಿಕ್ ಹೋಲ್ಡಿಂಗ್ ಬಂದ್ರೆ 47% ಹೋಲ್ಡಿಂಗ್ ಇದೆ. ಹಾಗೆ ನೋಡಬಹುದು ಮುಂಚೆ 76% ಪ್ರಮೋಟರ್ ಹೋಲ್ಡಿಂಗ್ ಇತ್ತು ಅಥವಾ 75%, ಅದು ಡೌನ್ ಆಗಿ 45% ಗೆ ಬಂದಿದೆ. ಬಟ್ ಇತ್ತೀಚೆಗೆ ಇನ್ಸ್ಟಿಟ್ಯೂಷನ್ಸ್ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ದಾರೆ ಈ ಕಂಪನಿಲಿ. ಅದನ್ನು ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಆದ್ರೆ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ನೋಡಬಹುದು ಜಸ್ಟ್ 9638 ನಂಬರ್ಸ್ ಇದೆ. ಖಂಡಿತ ಸ್ವಲ್ಪ ರಿಸ್ಕಿ ಪ್ಯಾಟರ್ನ್ ಇದೆ. ಯಾಕಂದ್ರೆ ಇತ್ತೀಚೆಗೆ ತಾನೇ ಒಂದು ಕಂಪನಿ ಬ್ಯಾಡ್ ನ್ಯೂಸ್ ಕೊಟ್ಟಿರೋದ್ರಿಂದ ಎಲ್ಲವನ್ನು ಕೂಡ ಅನುಮಾನದಿಂದನೇ ನೋಡಬೇಕಾಗಿದೆ. ಅಂತಹ ಪರಿಸ್ಥಿತಿ ನಾವು ನೋಡ್ತಾ ಇದೀವಿ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡೋ ಮುಂಚೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಯಾವುದೋ ಒಂದು ಕಂಪನಿಗೆ ಸಮಸ್ಯೆ ಆಯ್ತು ಅಂತಂದ್ರೆ ಎಲ್ಲ ಕಂಪನಿಯ ಮ್ಯಾನೇಜ್ಮೆಂಟ್ ಅದೇ ರೀತಿ ಸಮಸ್ಯೆಗಳನ್ನ ಮಾಡ್ತಾರೆ ಅಂತಲ್ಲ. ಬಟ್ ಒಂದು ಕಂಪನಿ ಆಗ ಮಾಡಿದಾಗ ಇನ್ನೊಂದು ಕಂಪನಿಯನ್ನು ಕೂಡ ನಾವು ಅನುಮಾನದ ದೃಷ್ಟಿಯಲ್ಲೇ ನೋಡ್ಬೇಕಾಗುತ್ತೆ. ಎಸ್ಪೆಷಲಿ ಸಣ್ಣ ಕಂಪನೀಸ್ ಅಲ್ಲಿ. ಯಾಕಂದ್ರೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡುವಂತ ಹಣವನ್ನ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಅಷ್ಟು ಭಯ ಇರಲೇಬೇಕಾಗುತ್ತೆ. ನಮ್ಗೆ ರಿಸ್ಕ್ ಬೇಡ ಅಂದ್ರೆ ಆಬ್ವಿಯಸ್ಲಿ ಬ್ಲೂ ಚಿಪ್ ಕಂಪನೀಸ್ ಕಡೆ ಹೋಗ್ಬೇಕಾಗುತ್ತೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ. ಬಟ್ ಬೋನಸ್ ಗೋಸ್ಕರ ಬೈ ಮಾಡಕ್ ಹೋಗ್ಬೇಡಿ. ಕಂಪನಿಯ ಬಿಸ್ನೆಸ್ ಅನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ. ಇನ್ ಕೇಸ್ ನಿಮ್ಗೆ ರಿಯಲ್ ಎಸ್ಟೇಟ್ ಓಕೆ ಅನ್ಸಿದ್ರೆ, ಈ ಕಂಪನಿ ಏನ್ ಬಿಸ್ನೆಸ್ ಸೆಗ್ಮೆಂಟ್ ಕೆಲಸ ಮಾಡುತ್ತೆ, ಆಫೀಸ್ ಸ್ಪೇಸ್ ಪ್ರೊವೈಡ್ ಮಾಡುವಂತಹ ಕೆಲಸ, ಅದು ಓಕೆ ಅನ್ಸಿದ್ರೆ ಡಿಸಿಷನ್ ತಗೊಳ್ಳಿ.
ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ. ನಾನಂತೂ ಯಾವ್ದನ್ನು ರೆಕಮೆಂಡ್ ಮಾಡೋದಿಲ್ಲ. ನಿಮಗೆ ಒಂದಷ್ಟು ಕಂಪನಿಯ ಬಗ್ಗೆ ವಿಷಯವನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ. ಆ ವಿಷಯ ತಿಳ್ಕೊಂಡು ನೀವು ನಂತರ ಫರ್ದರ್ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಂಡು ಅನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೇಕು. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.